ನಮಸ್ಕಾರ. ಇವತ್ತಿನ ವಿಡಿಯೋ ಸೋಮವಾರ ಮತ್ತೆ ಮಾರುಕಟ್ಟೆ ಕುಸಿತ. ಎರಡು ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಯಾಕಂತಂದ್ರೆ ಸದ್ಯದ ಮಟ್ಟಿಗೆ ಗ್ಲೋಬಲ್ ಕ್ಯೂಸ್ ಹಾಗೆ ಹೇಳ್ತಾ ಇದೆ. ಮತ್ತೆ ಸೋಮವಾರ ಬೆಳಿಗ್ಗೆ ಏನಾಗುತ್ತೆ, ಏನಾದರೂ ದೊಡ್ಡ ಪಾಸಿಟಿವ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗುತ್ತಾ ಗೊತ್ತಿಲ್ಲ. ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ. ನಿನ್ನೆ ರಾತ್ರಿ US ಮತ್ತು ಯುರೋಪಿಯನ್ ಸ್ಟಾಕ್ ಮಾರ್ಕೆಟ್ fell by around 1.5%. ಯಾಕಂದ್ರೆ US ಬಾಂಡ್ yield has touched the highest level 2007ಕ್ಕೆ ಲೆಕ್ಕ ಹಾಕಿದ್ರೆ. ಆದ್ದರಿಂದ ಬಾಂಡ್ಸ್ ಆರ್ ಬಿಕಮಿಂಗ್ ಮೋರ್ ಅಟ್ರಾಕ್ಟಿವ್ ಟು ಇನ್ವೆಸ್ಟರ್ಸ್ ದ್ಯಾನ್ ಸ್ಟಾಕ್ಸ್. ಅದರಿಂದ ಇಷ್ಟೊಂದು ಜಾಸ್ತಿ ರಿಟರ್ನ್ಸ್ ಅಮೆರಿಕದಲ್ಲಿ ಸಿಗುತ್ತೆ ಅಂತಂದ್ರೆ FIIಗಳು ಬೇರೆ ದೇಶದಿಂದ ತಮ್ಮ ಸ್ಟಾಕ್ಗಳನ್ನು ಮಾರ್ಕೊಂಡು, ಭಾರತ ಮಾತ್ರ ಅಲ್ಲ ಇತರ ರಾಷ್ಟ್ರಗಳಿಂದಲೂ ಕೂಡ ಮಾರಿಕೊಂಡು ಅಮೆರಿಕದಲ್ಲಿ ಹೋಗಿ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತವೆ. ಮತ್ತು ಕೆಲವರು ಅಮೆರಿಕದಲ್ಲಿ ಬಾಂಡ್ಗಳಲ್ಲಿ ಲೋನ್ ತಗೊಂಡಿರ್ತಾರೆ ಕಡಿಮೆ ರೇಟಲ್ಲಿ. ಈಗ ಬಾಂಡಿನ ರೇಟ್ ಮೇಲೋದಾಗ ಜಾಸ್ತಿ ಹಣ ಕಟ್ಟಲಿಕ್ಕೆ ಆಗುತ್ತೆ ಅಂತ ತಮ್ಮ ದುಡ್ಡು ತಗೊಂಡು ವಾಪಸ್ ಹೋಗ್ತಾರೆ. ಈಗ ನಿಮ್ಮ ಮುಂದೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಆನ್ 20th October ಫ್ರೈಡೆ ಇಟ್ಟಿದ್ದೇನೆ. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ -0.72%, ಜಪಾನ್ ನಿಕೆ 0.55% ಡೌನ್, ಜರ್ಮನಿ ಡ್ಯಾಕ್ಸ್ -1.67%, France CAC -1.54%, UK FTSE -1.32%, US Nasdaq -1.53%, GIFT Nifty -0.49%. GIFT Nifty, which is a futures contract of Nifty, ಅದು ಕೂಡ 19,427 ಅಂತ ತೋರಿಸ್ತಾ ಇದೆ. ನಾಳೆಯ ಲೆವೆಲ್ ಅಂದ್ರೆ ಸೋಮವಾರದ ಲೆವೆಲ್. ನಿಫ್ಟಿ 50 ಇಂಡೆಕ್ಸ್ ಕ್ಲೋಸ್ ಆಗಿದ್ದು ಸದ್ಯಕ್ಕೆ 19,543. ಆದ್ರಿಂದ ಕರೆಂಟ್ ಗಿಫ್ಟ್ ನಿಫ್ಟಿ ಇಂಡೆಕ್ಸ್ ಲೆವೆಲ್ ಅಂದ್ರೆ 100 ಪಾಯಿಂಟ್ಸ್ ಓಪನಿಂಗ್ ಆಗುವಾಗ ಕೆಳಗೆ ಹೋಗ್ಬೇಕು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಆದರೆ ಎಲ್ಲವೂ ಡಿಪೆಂಡೆಂಟ್ ಆಗಿರೋದು ಏಷ್ಯನ್ ಮಾರ್ಕೆಟ್. If Asian markets open strong, the Nifty index may fall less, or otherwise, if Asian markets also open weak, the Nifty may gap down by 100 to 150 points to 19,400 to 19,450 level. ಸೋಮವಾರ ಮಾರುಕಟ್ಟೆ ಬೀಳುತ್ತೆ ಅಂತ ಬಹಳ ಮೊದಲೇ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಆದ್ದರಿಂದ ಸೋಮವಾರ ಮಾರುಕಟ್ಟೆ ಬಿದ್ದರೆ ಗಾಬರಿ ಆಗ್ಬೇಕಾಗಿಲ್ಲ. ಯಾಕಂತಂದ್ರೆ ಇದು ಬೀಳುತ್ತೆ ಅಂತ ಗ್ಲೋಬಲ್ ಕ್ಯೂಸ್ ಆಗ್ಲೇನೆ ಸಾರಾ ಸಗಟಾಗಿ ನಮ್ಗೆ ಹೇಳಿದ್ದಾವೆ. ಮತ್ತೆ ನಿಮ್ಮ ಹತ್ರ ಏನಾದರೂ ಲಂಸಮ್ ಅಮೌಂಟ್ ಇದ್ರೆ 1 ಲಕ್ಷ 2 ಲಕ್ಷ ಇತ್ಯಾದಿ, ನನ್ನ ಸಲಹೆ ರೆಡಿ ಮಾಡಿ ಇಟ್ಕೊಳ್ಳಿ. ಸೋಮವಾರ ಒಂದು ಸಣ್ಣ ಪೋರ್ಷನ್ ಅನ್ನು ಹಾಕ್ಬೋದು. ಮತ್ತೆ ಮುಂದಿನ ತಿಂಗಳು, ಅದರ ಮುಂದಿನ ತಿಂಗಳು ಇನ್ನೊಂದಷ್ಟು ಹಣವನ್ನು ಹಾಕ್ಬೋದು. If you are a long-term investor who is holding fundamentally strong stocks, you must always welcome market crash. ಅಂದ್ರೆ ಮಾರುಕಟ್ಟೆ ಕೆಳಗೆ ಬಿದ್ದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ ಸಂತೋಷವೋ ಸಂತೋಷ. ಇನ್ನೊಂದಷ್ಟು ದಿನ ನಾನು ಬ್ಲೂ ಚಿಪ್ ಸ್ಟಾಕ್ಗಳನ್ನು ಕಮ್ಮಿ ಬೆಲೆಯಲ್ಲಿ ಪರ್ಚೇಸ್ ಮಾಡ್ತೇನೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ನೀವು ಭಯ ಪಡುವ ಅಗತ್ಯತೆ ಇಲ್ಲ. ಮಾರುಕಟ್ಟೆ ಯಾವ ಲೆವೆಲಿಗೆ ಹೋದ್ರೂ ಕೂಡ ಆ ಲೆವೆಲಲ್ಲಿ ಮತ್ತೆ ನೀವು ಆ ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ನ ತಗೊಳ್ತಾ ಹೋಗ್ಬೋದು. ಮುಂದೆ ಒಂದು ದಿವಸ ಪಾಸಿಟಿವ್ ಬ್ರೇಕ್ಔಟ್ ಆದಾಗ ದೊಡ್ಡ ಮೊತ್ತದ ಹಣವನ್ನು ನಿಮ್ಮಲ್ಲಿ ಕ್ರೋಢೀಕರಣ ಮಾಡ್ಕೊಳ್ಬಹುದು. ಆದರೆ ನೀವೇನಾದರೂ ಶಾರ್ಟ್ ಟರ್ಮ್ಗೆ ಹಣ ಹಾಕ್ತೀನಿ ಅಂತಂದ್ರೆ ನೀವು ಸದ್ಯಕ್ಕೆ ಹಣ ಹಾಕ್ಲಿಕ್ಕೆ ಯಾವ ಸ್ಕೋಪು ಇಲ್ಲ. ಯಾಕಂದ್ರೆ ಹೆಚ್ಚಿನ ಷೇರುಗಳು 30 days ಮೂವಿಂಗ್ ಆವರೇಜ್ ನಲ್ಲಿ ಆ ಲೆವೆಲಿಗಿಂತ ಕೆಳಗಿದ್ದಾವೆ, ಇನ್ಕ್ಲೂಡಿಂಗ್ ನಿಫ್ಟಿ. ಬಹಳಷ್ಟು ಷೇರುಗಳು ಡೋಂಟ್ ಬೈ ಝೋನ್ ಇದ್ದಾವೆ. ನಿಫ್ಟಿ ಆಲ್ಸೋ ಇಸ್ ಇನ್ ಡೋಂಟ್ ಬೈ ಝೋನ್ ಫಾರ್ ಶಾರ್ಟ್ ಟರ್ಮ್. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಳೆದ ಕೆಲವು ದಿನಗಳಲ್ಲಿ ನೀವೇನಾದರೂ ಲಂಸಮ್ ಹಣವನ್ನು ಅಂದ್ರೆ 1 ಲಕ್ಷ ಅಂಡ್ ಮೋರ್ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರ? ಎಸ್ ಅಥವಾ ನೋ, ಓನ್ಲಿ ಡನ್ SCP ಸೋಫಾರ್ ಅಂತ ನೀವು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಇದನ್ನು ಎಲ್ಲರಿಗೆ ಅನುಕೂಲ ಆಗಲಿ, ಎಲ್ಲರಿಗೂ ಒಂದಷ್ಟು ಫೈನಾನ್ಷಿಯಲ್ ಎಜುಕೇಶನ್ ಇರಲಿ ಅನ್ನುವ ಕಾರಣದಿಂದ ಮಾಡ್ತಾ ಇದ್ದೇವೆ. ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.